ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಆಗಲ್ಲ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಒಳ್ಳೆಯ ಆಡಳಿತವನ್ನು ನೀಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆಶಿ ಸಿಎಂ ಎಂಬ ಅಭಿಮಾನಿಗಳ ಘೋಷಣೆ ಬಗ್ಗೆ ನಂಗೆ ಗೊತ್ತಿಲ್ಲ. ಸಿಎಂ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ಇದೆ. ವಿನಾಕಾರಣ ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ. ಸಿಎಂ ಸಿದ್ದರಾಮಯ್ಯ ಬಜೆಟ್ಗೆ ಸಿದ್ಧತೆ ಮಾಡ್ತಾ ಇದ್ದಾನೆ. ಒಳ್ಳೆಯ ಬಜೆಟ್ ಸಹ ಮಾಡ್ತಾರೆ ಅಂತ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಅವರೇ ಇರ್ತಾರೆ. ಆ ವಿಷಯ ನನ್ನ ಗಮನಕ್ಕೆ ಬಂದಿಲ್ಲ. ನನ್ನ ಹತ್ರ ಅವರು ಆ ವಿಷಯದಲ್ಲಿ ಚರ್ಚೆನೂ ಮಾಡಿಲ್ಲ. ನಾನು ಹೇಳ್ತಾ ಇದ್ದೀನಿ, ಇದಕ್ಕೊಂದು ಹೈಕಮಾಂಡ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗ ಸರ್ಕಾರ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವ್ರನ್ನ ಬದಲಾವಣೆ ಪ್ರಶ್ನೆನೇ ಇಲ್ಲ. ಅದನ್ನು ಸುಮ್ಮನೆ ನಾವು ವಿನಾಕಾರಣವಾಗಿ ಬದಲಾವಣೆ ಅಂತ ಮಾತಾಡೋದಿಲ್ಲ. ಕೆಲಸ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ, ಗ್ಯಾರಂಟಿ ಕಾರ್ಯಕ್ರಮಗಳು. ಈಗ ನಾಳೆ ಒಳ್ಳೆ ಬಡ್ಜೆಟ್ ಕೂಡ ಕೊಡ್ತಾರೆ. ಆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಒಳ್ಳೇದು ಮಾಡ್ತಾ ಇದ್ದಾರೆ. ಬದಲಾವಣೆ ಪ್ರಶ್ನೆ ಇಲ್ಲ. ಅವರಿಗಾಗಲೇ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ವಿಷಯ ಈಗ ನಮ್ಮ ಮುಂದೆ ಇಲ್ಲ. ಅದು ಹೈಕಮಾಂಡ್ ಬಿಟ್ಟಂಥ ತೀರ್ಮಾನಗಳು. ನಾವು ಯಾರು ಕೂಡ ಅದ್ರ ಬಗ್ಗೆ ಪ್ರಸ್ತಾಪ ಮಾಡುವಂಥದ್ದು ಇದು ಸಂದರ್ಭ. ಅವ್ರ ಮೇಲೆ ಕೂಡ ಪೆನಾಲ್ಟಿ ಹಾಕ್ತೀವಿ ಮತ್ತು ಅಂಗಡಿ ಸೀಸ್ ಮಾಡ್ತೀವಿ. ಅದಕ್ಕೆ ಬಹಳಷ್ಟು ಮುತುವರ್ಜಿಯಿಂದ ಈಗ ಆಕ್ಷನ್ ತಗೊಳ್ಳೋದ್ರಲ್ಲಿ ಹಿಂದಕ್ಕೆ ಹೋಗಿಲ್ಲ. ಯಾರೇ ಆಗಲಿ ತೂಕದಲ್ಲಿ ಏನಾದರೂ ಗ್ರಾಹಕರಿಗೆ ತೊಂದರೆ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಕ್ರಮ ತಗೊಂಡು ಪೆನಾಲ್ಟಿನೂ ಕೂಡ ಹಾಕ್ತೀವಿ. ಇವೆಲ್ಲವನ್ನು ಕೂಡ ಇವತ್ತು ವಿಚಾರ ಮಾಡ್ತೀನಿ. ಯಾವುದೇ ವಿಷಯಗಳಲ್ಲಿ ಕೂಡ ನಾವು ಸರ್ಕಾರ ಕಾಂಪ್ರಮೈಸ್ ಇಲ್ಲ, ಕಠಿಣವಾದ ಕ್ರಮ ತಗೊಳ್ತೀವಿ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಮೌಲ್ಯಮಾಪನ ಇಲಾಖೆ ತೂಕ ಅಳತೆ ವಿಷಯದಲ್ಲಿ ಯಾವುದೇ ವಿಷಯಕ್ಕೂ ಕೂಡ ನಾವು ಹಿಂಜರಿಯೋದಿಲ್ಲ.